ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರು ಜೂನ್ 4ನೇ ತಾರೀಕುವರೆಗೂ ಕಾಂಗ್ರೆಸ್ ಮತ್ತು ಒಕ್ಕೂಟ ಏನಿತ್ತು, ಜೆಡಿಎಸ್ನ ಒಕ್ಕೂಟ ಏನಿತ್ತು ಅದರ MP ಆಗಿರ್ತಾರೆ. ಜೂನ್ 4ರಂದು ಚುನಾವಣಾ ಫಲಿತಾಂಶ ಬಂದಾಗ ಅವರು 2024ರ ಈ ಚುನಾವಣೆಯಲ್ಲೂ ಗೆಲುವನ್ನು ಸಾಧಿಸಿದ್ರೆ ಆಗಷ್ಟೇ ಅವರು NDA MP ಆಗಿರ್ತಾರೆ. JDS MP ಆಗಿರ್ತಾರೆ. ಒಂದು ನಿಮಿಷ ಸರ್, ನಾನು ಮುಗಿಸ್ತೀನಿ, ಆಮೇಲೆ ಮಾತಾಡಿ. ಎರಡನೇ ವಿಷಯ, ಅವರು JDS ಪಕ್ಷದ ನಾಯಕರು ಮತ್ತು JDS ಪಕ್ಷದ MP. ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕಾಗಿದ್ದ ಹಕ್ಕು ಮತ್ತು ಅಧಿಕಾರ ಇದ್ದಿದ್ದು JDS ಪಕ್ಷಕ್ಕೆ. ಅವರು ನಿನ್ನೆ ಅವರನ್ನ ಅಮಾನತು ಮಾಡಿದ್ದಾರೆ 6 ವರ್ಷ. ಇದು ಅವರು ತಗೊಂಡಿರುವಂತಹ ನಿರ್ಧಾರ. ಮೂರನೇದು, ಈ ಏನು ಹರಿದಾಡ್ತಾ ಇದೆ ಈ ವಿಡಿಯೋಗಳು, ಇವುಗಳಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ, ಯಾರಿಂದ ಏನು ತಪ್ಪು ಎಸಗಲಾಗಿದೆ ಮತ್ತು ಯಾವ ರೀತಿ ಅಪರಾಧಗಳು ನಡೆದಿರಬಹುದು, ಇವೆಲ್ಲ ಆಗಿರುವಂತಹ ತಂಡ ತನಿಖೆ ನಡೆಸಿ ಇದರ ಸತ್ಯಾಸತ್ಯತೆಗಳನ್ನ, ಈ ವೆರಾಸಿಟಿ, ಅಥೆಂಟಿಸಿಟಿನ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಏನು ಮುಂದಿನ ಕ್ರಮ ಅನ್ನೋದು ಕಾನೂನಾತ್ಮಕವಾಗಿ ಅವರೇನು ಎಲ್ಲರೂ ಕಾನೂನು ಮುಂದೆ ಒಂದೇ ಆಗಿರೋದ್ರಿಂದ ಅವ್ರ ಮೇಲೆ ಏನಾದ್ರು ಕಾನೂನಾತ್ಮಕವಾಗಿ ಕ್ರಮ ಜರುಗಿಸೋದಿದ್ರೆ ಆಗ ಕೋರ್ಟ್ ನಲ್ಲಿ ಟ್ರಯಲ್ ನಡೆಯುತ್ತೆ. ಟ್ರಯಲ್ ನಂತರ ನನಗನ್ಸುತ್ತೆ ಅವ್ರಿಗೆ ದಂಡನೆ ಕೊಡುವಂಥದ್ದು, ಶಿಕ್ಷೆ ಕೊಡುವಂಥದ್ದು ಏನಾದ್ರು ಇದ್ರೆ ಪ್ರೂವ್ ಆದ್ರೆ ಅದಾಗ ನಡೆಯುತ್ತೆ.